ವಿದ್ಯಾರ್ಥಿಗಳ ಒಂದು ಏನು ಸಾಮರ್ಥ್ಯ ಮತ್ತೆ ಆಕಾಂಕ್ಷೆಯ ನಡುವೆ ಇರುವಂತಹ ಒಂದು ಅಂತರವನ್ನು ದೂರ ಮಾಡಬೇಕು. ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಚಾಲನೆಯನ್ನು ನೀಡುತ್ತೆ. ಈ ಒಂದು ಪರೀಕ್ಷೆಯನ್ನು ಬಳಸಿಕೊಂಡು ಒಂದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಸಮಸ್ಯೆ, ಆರ್ಥಿಕವಾಗಿ ಸಮಸ್ಯೆ, ಫೈನಾನ್ಷಿಯಲಿ ಸಮಸ್ಯೆ, ಎಕನಾಮಿಕಲಿ ಸೆಕ್ಷನ್ ಇರುವಂತವರು ತಮ್ಮ IIT JEE ಅಲ್ಲಿ ಮತ್ತೆ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳಿಗೆ ಬೇಕಾದಂತಹ ತಯಾರಿಯನ್ನ ತಮ್ಮ ಒಂದು ಅಫೋರ್ಡಬಲ್ ಲಿಮಿಟ್ ನಲ್ಲಿ ಮಾಡಲಿಕ್ಕೆ ಈ ಒಂದು ಪರೀಕ್ಷೆ ಸಹಕಾರಿಯಾಗ್ತಾ ಬಂದಿದೆ. 2024 ಅಂತೆ ಒಂದು 15ನೇ ವರ್ಷದ ಒಂದು ಸಂಭ್ರಮಾಚರಣೆ. ಈ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ MD ಮತ್ತು CEO ಆದಂತಹ ಶ್ರೀಯುತ ದೀಪಕ್ ಮೆಹರೋತ್ರರವರು 26 ಜುಲೈ 2024ರಂದು ಅಂತೆ 2024ಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಇವತ್ತು ಈ 15ನೇ ವರ್ಷದ ಆಂತೆಯ ಸಂಭ್ರಮಾಚರಣೆಯಲ್ಲಿ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರದಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಆಂತೆಗೆ ಚಾಲನೆಯನ್ನು ನೀಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆಕಾಶನ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಸಬರ್ಬನ್ ಮತ್ತೆ ಕುವೆಂಪು ನಗರ್, ಇವೆರಡು ಶಾಖೆಗಳ ಹಿರಿಯ ನಿರ್ದೇಶಕರಾದಂತಹ ಶ್ರೀಯುತ ಡಾಕ್ಟರ್ ವಿಕ್ರಮ್ ಚಕ್ರವರ್ತಿ ಅವರು ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಖೆಯ ವ್ಯವಸ್ಥಾಪಕರಾದಂತಹ ಅನಿಲ್ ಕುಮಾರ್ ಅವರಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ, ಪ್ರತಿ ಬಾರಿಯೂ ಕೂಡ ಪತ್ರಿಕಾ ಮಿತ್ರರು, ಪತ್ರಿಕೋದ್ಯಮದ ಪ್ರತಿಯೊಬ್ಬ ಒಂದು ಉದ್ಯೋಗಿಗಳಿಗೆ, ಸಹೋದ್ಯೋಗಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. was 2022, and my best anti-rank all over the country was ALA. My parents saw an ad for Ante in the newspaper, and so I wrote Ante in that day, and then I got a scholarship. I appeared for Ante in 2019 for class 9. It is an exam in which you get to know where you stand on all the future experiences. And we went about in during Ante exam. I was able to secure a scholarship of about approximately 90% through Ante. It is useful for students to get scholarships to join APA. Actually, what is the platform है जो मेरे कॉलेज के लेवल पे बताता है कि मार्क्स रैंक करते हैं, तो एंट्री का टेस्ट में इतने सारे बच्चे अपीयर हो रहे हैं. अगर वो दोनों द बेस्ट एंट्री फॉर इंजीनियरिंग आकाश का जो एलटे का एंट्रेंस एग्जाम था, उसमें ये पार्टी मिले, तो मैं कहता हूँ रैंकिंग अच्छी आएगी. Yeah, मैं जानते हैं because I gave in class 10. I gave as a 8th standard, joined foundation course in 9th standard, and I never regretted education. मैंने अपनी जर्नी आकाश के साथ एमबीए की कोर्स स्टार्ट की. I went for Ante and I got a decent mark. I appeared for the ಸ್ವರೂಪ